ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಪ್ರಕೃತಿ ಎಷ್ಟು ವಿಸ್ಮಯವಾಗಿದೆ ಅಂತಂದರೆ, ಇಲ್ಲಿ ಒಂದು ಅದ್ಭುತವಾದ ಒಂದು ಪ್ರಕೃತಿಯ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಕಣ್ ತುಂಬ್ಕೊಳ್ಳಿ. ನೋಡಿ, ಪರಿಸರ ಅಂತಕ್ಕಂಥದ್ದು ತನ್ನ ಒಂದು ಸೃಷ್ಟಿ ಯಾವ ರೀತಿ ಅಳವಡಿಸ್ಕೊಂಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ನೋಡಿ, ಹೀಗೆ ಒಬ್ಬರು ಟೂರಿಸ್ಟು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ನಾನು ಈ ಒಂದು ಸುಂದರವಾದಂತಹ ಈ ಒಂದು ಪ್ರಕೃತಿಯನ್ನು ವೀಕ್ಷಣೆ ಮಾಡ್ತೀನಿ. ಏನು ಸೊಬಗು ತುಂಬಿದೆ ಅಂದರೆ ಇಲ್ಲಿ ವೀಕ್ಷಣೆ ಮಾಡಿ. ಇದು ಕಲ್ಲು ಬಂಡೆ. ಈ ಕಲ್ಲು ಬಂಡೆ ಮೇಲ್ಭಾಗದಲ್ಲಿ ಮರ ನೋಡಿ, ಸೃಷ್ಟಿ ಯಾವ ರೀತಿ ಇದೆ. ಇದಕ್ಕೆ ಕಲ್ಗಿಚ್ಚಿ ಮರ ಅಂತ ಕರೀತಾರೆ ನೋಡ್ರಿ. ಕಲ್ಗಿಚ್ಚಿ ಮರ. ಯಾವ ರೀತಿ ಒಂದು ಪ್ರಕೃತಿಯ ಸೌಂದರ್ಯ ಅಡಗಿದೆ ಅಂದರೆ ಇಲ್ಲಿ ವೀಕ್ಷಣೆ ಮಾಡಿ. ಎಷ್ಟು ಅದ್ಭುತವಾಗಿದೆ. ಎಂಥ ಒಂದು ಸುಂದರವಾದ ವ್ಯೂ. ಎಷ್ಟು ಸುಂದರವಾಗಿದೆ ಅಂತಕ್ಕಂಥದ್ದನ್ನ ವೀಕ್ಷಣೆ ಮಾಡ್ಬೋದು. ನಾನು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ತದೆ, ಇಂತಹ ಒಂದು ಮನಮೋಹಕವಾದಂತಹ ಒಂದು ಸ್ಥಳಗಳಿಗೆ ಆಗಮಿಸ್ತೀನಿ. ಈ ಒಂದು ಪ್ರಕೃತಿಯ ಸೊಬಗನ್ನು ನಾನು ನೋಡಿದ್ದು ಅಲ್ಲದೆ ತಮಗೂ ಸಹ ಸಮರ್ಪಣೆ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನೋಡ್ರಿ, ಏನು ಚೆನ್ನಾಗಿ ಕಾಣಿಸ್ತೈತೆ ವ್ಯೂ. ಒಂದು ಬ್ಯೂಟಿಫುಲ್ ಆದಂಥ ವ್ಯೂ. ಇದೊಂದು ಕಲ್ಲು ಬಂಡೆ. ಈ ಕಲ್ಲು ಬಂಡೆ ಮೇಲ್ಭಾಗದಲ್ಲಿ ಮರ, ಇದುವೇ ಕಲ್ಗಿಚ್ಚಿ ಮರ. ಈ ಹಿಂದೆ ಒಂದು ಸಲ ನಾನು ತೋರಿಸಿದೆ ಬಂಧುಗಳೇ, ಈ ಒಂದು ಕಲ್ಗಿಚ್ಚಿ ಮರದ ವೀಕ್ಷಣೆಯನ್ನು ತೋರಿಸಿದೆ. ಬಹಳ ಸುಂದರವಾಗಿ ಈ ಒಂದು ವೀಕ್ಷಣೆಯನ್ನು ನಾವು ಕಾಣಬಹುದು. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಇದುವೇ ಕೊಂಬುಡಿಕ್ಕಿ ಅಂತಕ್ಕಂಥ ಒಂದು ಗ್ರಾಮ. ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಒಂದು ಗ್ರಾಮ. ನೋಡಿ, ಈ ರೀತಿ ಈ ಒಂದು ಮರದ ಸೌಂದರ್ಯವನ್ನು ನಾವು ವೀಕ್ಷಣೆ ಮಾಡಬಹುದು. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಜನಕ್ಕೆ ಈ ಒಂದು ವೀಕ್ಷಣೆಗಳು ಸಿಗ್ತಾ ಇರ್ತದೆ. ಆದರೆ ನಮ್ಮ ಪಟ್ಟಣ ಪ್ರದೇಶದಲ್ಲಿ ವಾಸವಿರ್ತಕ್ಕಂಥ ಜನರಿಗೆ ಇಂತಹ ಒಂದು ವೀಕ್ಷಣೆಗಳು ಪಡೆಯೋದ್ರಲ್ಲಿ ವಿಫಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ನಮ್ಮೆಲ್ಲ ಪಟ್ಟಣ ಪ್ರದೇಶದ ಇನ್ನು ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ಇಂತಹ ಒಂದು ಸೌಂದರ್ಯಭರಿತವಾದಂತಹ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ. ದಯವಿಟ್ಟು ಕಣ್ ತುಂಬ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಮೆಚ್ಚುಗೆಯೂ ಸಹ ಇರಲಿ. ನೋಡಿ, ಏನು ವಿಸ್ಮಯವಾಗಿದೆ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಇದು. ಒಂದು ಸುಂದರವಾದಂತಹ ವ್ಯೂ. ಸ್ವಲ್ಪ ಝೂಮ್ ಮಾಡ್ತೀನಿ. ಇದೆಲ್ಲ ಮಲೆಮಹದೇಶ್ವರರ 77 ಮಲೆಗಳ ವೀಕ್ಷಣೆ. ಇದೆಲ್ಲ ನೋಡ್ಕೊಳ್ಳಿ. ಒಂದು ಬ್ಯೂಟಿಫುಲ್ ಆದಂತಹ ಪ್ರದೇಶ. ಇದುವೇ ಕೊಂಬುಡಿಕ್ಕಿ ಗ್ರಾಮ. ನಾವು ಹೀಗೆ ಇಲ್ಲಿ ಪಕ್ಕದಲ್ಲಿ ನವತಾರೆ ಶನೇಶ್ವರ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ವಿ. ಹಾಗೆ ಪಕ್ಕದಲ್ಲಿ ಈ ಒಂದು ಬಂಡೆಕಲ್ಲಿನ ಒಂದು ವೀಕ್ಷಣೆಯನ್ನು ಪಡಿತೀವಿ. ಇಲ್ಲಿ ಜಮೀನವರು ಕರೆದು, ಸರ್ ಇಲ್ಲೂ ಸಹ ದೈವ ಸಂಕುಲ ಅಡಗಿರ್ತಕ್ಕಂಥ ಒಂದು ಪ್ರದೇಶ ಅಂದ್ಬಿಟ್ಟು ತೋರಿಸಿರ್ತಾರೆ. ಈ ಒಂದು ಜಮೀನಿನಲ್ಲಿ ಇಂತಹ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಪ್ರಕೃತಿಯ ಸೊಬಗನ್ನು ನಾವು ವೀಕ್ಷಣೆಯನ್ನು ಪಡೆದಿರ್ತೀವಿ. ಇಂತಹ ಸ್ಥಳದಲ್ಲಿ ನೋಡಿ ಹೇಗಿದೆ. ಅದ್ಭುತ. ಒಂದು ಸ್ವಲ್ಪ ಸಮಯ ಕಳೆದಂತಹ ನಾವೇ ಪುಣ್ಯ, ನಾವೇ ಧನ್ಯ. ನೀವು ಸಹ ಕಣ್ ತುಂಬ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ತಿಳಿಸಿ ಬಂಧುಗಳೇ. ತಿಳಿಸಿ. ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸೌಂದರ್ಯಭರಿತವಾದಂತಹ ಪ್ರಕೃತಿಯ ಸೊಬಗಿನ ವೀಕ್ಷಣೆ ಈ ಒಂದು ಕಲ್ಗಿಚ್ಚಿ ಮರದ ಕೆಳಗಡೆ. ಧನ್ಯವಾದಗಳು.